ಇನ್ನು ಭಾದ್ರಪದ ಮಾಸದಲ್ಲಿ ಬರುವ ಧಾರ್ಮಿಕ ವಿಚಾರ. ಮೊದಲಿಗೆ ಬರ್ತಕ್ಕಂಥದ್ದು ಋಷಿ ಪಂಚಮಿ. ದಿನಾಂಕ 8/9/2024 ಭಾನುವಾರ. ಇಂದು ಋಷಿ ಪಂಚಮಿ. ಉಪವಾಸವನ್ನು ಶುದ್ಧ ಹೃದಯದಿಂದ ಮಾಡುವ ಮಹಿಳೆಯರು ತಾವು ತಿಳಿದೋ ಅಥವಾ ತಿಳಿಯದೋ ಮಾಡಿದ ಪಾಪಗಳಿಂದ ಮುಕ್ತರಾಗುತ್ತಾರೆ. ಋಷಿ ಪಂಚಮಿ ವ್ರತ. ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ವಿಭಿನ್ನ ರೀತಿಯ ಹಬ್ಬಗಳಿವೆ. ಇದನ್ನು ಮಹಿಳೆಯರು ಮಾತ್ರ ಆಚರಿಸುತ್ತಾರೆ. ಈ ಹಬ್ಬಗಳಲ್ಲಿ ಒಂದು ಋಷಿ ಪಂಚಮಿ. ಈ ಹಬ್ಬಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ. ಪ್ರತಿ ವರ್ಷ ಋಷಿ ಪಂಚಮಿಯ ಉಪವಾಸವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ 5ನೇ ದಿನದಿಂದ ಆಚರಿಸಲಾಗುತ್ತದೆ. ಈ ಉಪವಾಸದಲ್ಲಿ ಸಪ್ತ ಋಷಿಗಳನ್ನು ಪೂಜಿಸಲಾಗುತ್ತದೆ. ಋಷಿ ಪಂಚಮಿಯಿಂದ 7 ಋಷಿಗಳನ್ನು ಪೂಜಿಸಿ ಋಷಿ ಪಂಚಮಿಯ ದಿನದಂದು ಸಪ್ತ ಋಷಿಗಳನ್ನು ಪೂಜಿಸಲಾಗುತ್ತದೆ. ಮಹಿಳೆಯರು ಋಷಿ ಪಂಚಮಿ ಉಪವಾಸವನ್ನು ಆಚರಿಸಬೇಕು ಮತ್ತು ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡಬೇಕು ಎನ್ನುವ ನಂಬಿಕೆ ಇದೆ. ಇದರಿಂದ ಅವರ ಮತ್ತು ಅವರ ಕುಟುಂಬದ ಜೀವನದ ದುಃಖಗಳೆಲ್ಲವೂ ನಾಶವಾಗಿ ದೀರ್ಘ ಸುಮಂಗಲಿಯಾಗುವ ವರವನ್ನು ಪಡೆಯುತ್ತಾಳೆ. ಈ ದಿನ 7 ಮುನಿಗಳು, ಮುನಿ ವಶಿಷ್ಠ, ಕಶ್ಯಪ, ವಿಶ್ವಾಮಿತ್ರ, ಅತ್ರಿ, ಜಮದಗ್ನಿ, ಗೌತಮ ಮತ್ತು ಭಾರದ್ವಾಜರನ್ನು ಪೂಜಿಸಲಾಗುತ್ತದೆ. ಸಪ್ತ ಋಷಿಗಳನ್ನು ಪೂಜಿಸಲು ಈ ಕೆಳಗಿನ ಮಂತ್ರಗಳನ್ನು ಪಠಿಸಿ. ಕಶ್ಯಪೋತ್ರೀರ್ ಭರದ್ವಾಜೋ ವಿಶ್ವಾಮಿತ್ರೋಥ ಗೌತಮಾಃ ಜಮದಗ್ನಿರ್ವಶಿಷ್ಠಶ್ಚ ಸಪ್ತೈತೈ ಋಷಯಃ ಸ್ಮೃತಾಃ ದಹಂತೋ ಪಾಪಂ ಸರ್ವ ಗೃಹ್ಣಂತರ್ದ್ವಯಂ ನಮೋ ನಮಃ. ಪೂಜೆಯನ್ನು ಹೀಗೆ ಮಾಡಿ ಈ ಋತುವನ್ನು ಆಚರಿಸುವ ಮಹಿಳೆಯರು ಈ ದಿನ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಬೇಕು ಮತ್ತು ಹೊಸ ಬಟ್ಟೆಗಳನ್ನು ಧರಿಸಬೇಕು. ಇದರ ನಂತರ ಪೂಜಾ ಆಸನದೊಂದಿಗೆ ದೇವರ ಕೋಣೆಯಲ್ಲಿ ಕುಳಿತುಕೊಳ್ಳಿ. ಇದರ ನಂತರ ಒಂದು ಪೀಠವನ್ನು ಸಿದ್ಧಪಡಿಸಿ ಮತ್ತು ಹೊರ ಠಾಣೆಯನ್ನು ಅರಿಶಿನ ಕುಂಕುಮದಿಂದ ಚೌಕಾಕಾರ ವೃತ್ತಗಳನ್ನು ಮಾಡಿ ಸಪ್ತ ಋಷಿಗಳನ್ನು ಸ್ಥಾಪಿಸಿ ಇದರ ನಂತರ ಗಂಗಾಜಲವನ್ನು ಸಿಂಪಡಿಸಿ ಮತ್ತು ಶ್ರೀಗಂಧವನ್ನು ಲೇಪಿಸಿ ಹೂವಿನ ಹಾರವನ್ನು ಸಹ ಅರ್ಪಿಸಿ ಇದರ ನಂತರ ಅವರಿಗೆ ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳನ್ನು ನೀಡಿ ಈ ಋತುದ ಕಥೆಯನ್ನು ಸಹ ಧೂಪವನ್ನು ಅರ್ಪಿಸುವ ಮೂಲಕ ಕೇಳಿ. ಈ ದಿನದಂದು ಋಷಿ ಪಂಚಮಿ ಉಪವಾಸವನ್ನು ಶುದ್ಧ ಹೃದಯದಿಂದ ಮಾಡುವ ಮಹಿಳೆಯರು ತಾವು ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ. ಋಷಿ ಪಂಚಮಿ ಪೂಜಾ ಸಾಮಗ್ರಿ. ಈ ದಿನ ಸಪ್ತಋಷಿಗಳನ್ನು ಮಾಡಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ನೀರಿನಿಂದ ಅಭಿಷೇಕ ಮಾಡಿ ಕುಂಕುಮ, ಅಕ್ಕಿ, ಧೂಪ, ದೀಪ ಇತ್ಯಾದಿಗಳಿಂದ ಪೂಜೆ ಮಾಡಿ ಇದಾದ ನಂತರ ಋತ ಕಥೆಯನ್ನು ಕೇಳಿ ತುಪ್ಪದ ದೀಪವನ್ನು ಬೆಳಗಿ. ಋಷಿ ಪಂಚಮಿ ಋತ ಕಥೆ. ಭವಿಷ್ಯ ಪುರಾಣದ ಕಥೆಯ ಪ್ರಕಾರ ಉತ್ತಕ ಎಂಬ ಬ್ರಾಹ್ಮಣನು ತನ್ನ ಹೆಂಡತಿ ಸುಶೀಲಳೊಂದಿಗೆ ವಾಸಿಸುತ್ತಿದ್ದನು. ಅವರಿಗೆ ಒಬ್ಬ ಮಗ ಮತ್ತು ಮಗಳು ಇದ್ದರು. ಇಬ್ಬರು ವಿವಾಹವಾಗಿದ್ದರು. ಮಗಳನ್ನು ಉತ್ತಕ ಬ್ರಾಹ್ಮಣನು ಸೂಕ್ತ ವರನೊಂದಿಗೆ ಮದುವೆ ಮಾಡಿದನು. ಆದರೆ ಕೆಲವು ದಿನಗಳ ನಂತರ ಅವಳ ಪತಿ ಅಕಾಲಿಕ ಮರಣ ಹೊಂದುತ್ತಾನೆ. ಇದಾದ ನಂತರ ಅವರ ಮಗಳು ತನ್ನ ತಾಯಿ ಮನೆಗೆ ಮರಳಿದಳು. ಒಂದು ದಿನ ವಿಧವೆ ಮಗಳು ಒಬ್ಬಂಟಿಯಾಗಿ ಮಲಗಿದ್ದಳು. ಮಗಳ ದೇಹದಲ್ಲಿ ಕೀಟಗಳು ಬೆಳೆಯುತ್ತಿರುವುದನ್ನು ಅವಳ ತಾಯಿ ನೋಡಿದಳು. ಮಗಳ ಇಂತಹ ಸ್ಥಿತಿಯನ್ನು ಕಂಡ ಉತ್ತಕನ ಹೆಂಡತಿಗೆ ಬೇಸರವಾಯಿತು. ಮಗಳನ್ನು ತನ್ನ ಪತಿ ಉತ್ತಕನ ಬಳಿಗೆ ಕರೆತಂದು ಮಗಳ ಸ್ಥಿತಿಯನ್ನು ತೋರಿಸುತ್ತಾ, ನನ್ನ ಸಾಧ್ವಿ ಮಗಳಿಗೆ ಈ ರೋಗ ಹೇಗೆ ಬಂತು? ಆಗ ಉತ್ತಕ ಬ್ರಾಹ್ಮಣನು ಧ್ಯಾನ ಮಾಡಿದ ನಂತರ ಆಕೆ ತನ್ನ ಹಿಂದಿನ ಜನರು ಮಾಡಿದ ಪಾಪಕರ್ಮಗಳ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ಉತ್ತಕನ ಮಗಳು ತನ್ನ ಹಿಂದಿನ ಜನ್ಮದಲ್ಲಿ ಮುಟ್ಟಾದಾಗ ಕೂಡ ಪೂಜೆಯ ವಸ್ತುಗಳನ್ನು ಮುಟ್ಟುತ್ತಿದ್ದಳು. ಇದರಿಂದ ಆಕೆ ತೊಂದರೆ, ಅನಾರೋಗ್ಯ, ದುಃಖಗಳನ್ನು ಜೀವನದಲ್ಲಿ ಅನುಭವಿಸುತ್ತಿದ್ದಾಳೆ ಎಂಬುದು ತಿಳಿಯುತ್ತದೆ. ಇದಕ್ಕೆ ಪರಿಹಾರವೇನೆಂದು ಉತ್ತಕನ ಪತ್ನಿ ಕೇಳಿದಾಗ ಉತ್ತಕ ತನ್ನ ಮಗಳಿಗೆ ಋಷಿ ಪಂಚಮಿ ವ್ರತವನ್ನು ಮಾಡಲು ಹೇಳುತ್ತಾನೆ ಮತ್ತು ಋಷಿ ಪಂಚಮಿ ವ್ರತ ಕಥೆಯನ್ನು ಕೇಳುವಂತೆ ಹೇಳುತ್ತಾನೆ. ಆಗ ತಂದೆಯ ಸೂಚನೆಯಂತೆ ಮಗಳು ಈ ಸಂಕಟಗಳಿಂದ ಮುಕ್ತಿ ಹೊಂದಲು ಋಷಿ ಪಂಚಮಿಯನ್ನು ಆಚರಿಸಿದಳು. ಈ ಋತುವನ್ನು ಆಚರಿಸುವ ಮೂಲಕ ಉತ್ತಕನ ಮಗಳು ಅದೃಷ್ಟವನ್ನು ಪಡೆದಳು. ಹೀಗಾಗಿ ಎಲ್ಲ ವಿಧವಾ ಸ್ತ್ರೀಯರು ಈ ಋತುವನ್ನು ಆಚರಿಸಲೇಬೇಕು.